ಶ್ರೀ ಗುರುಭ್ಯೋ ನಮಃ. ಪ್ರತಿ ವರ್ಷದ ಪದ್ಧತಿಯಂತೆ 2026ನೇ ಇಸವಿಯ ಶ್ರೀ ಗುರುಗುಂಟ ಅಮರೇಶ್ವರ ಜಾತ್ರಾ ಮಹೋತ್ಸವವು ದಿನಾಂಕ 3/3/2026 ಮಂಗಳವಾರ ಸಾಯಂಕಾಲ 7:30 ಅತಿ ವಿಜೃಂಭಣೆಯಿಂದ ಜರುಗುತ್ತಲಿದ್ದು, ಅದರ ಕಾರ್ಯಕ್ರಮಗಳ ವಿವರ 1ನೇ ತಾರೀಕು ರವಿವಾರ ಸಾಯಂಕಾಲ ಪ್ರಥಮ ಉತ್ಸವವನ್ನು ಮುಗಿಸಿಕೊಂಡು ಗುರುಗುಂಟ ಸಂಸ್ಥಾನಕ್ಕೆ ಭೇಟಿ ಕೊಟ್ಟು ಸಂಸ್ಥಾನಿಕರಿಗೆ ಜಾತ್ರಾ ಮಹೋತ್ಸವಕ್ಕೆ ಆಹ್ವಾನವನ್ನು ನೀಡುವುದರ ಜೊತೆಗೆ ಆ ಅಮರೇಶ್ವರ ರಥಕ್ಕೆ ಏರ್ತಕ್ಕಂಥ ಕಳಸವನ್ನು ಆ ದಿನ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 8 ಗಂಟೆಯವರೆಗೆ ಸಂಸ್ಥಾನದ ರಾಜಬೀದಿಗಳಲ್ಲಿ ವಾದ್ಯ ವೈಭವಗಳೊಂದಿಗೆ ಸಂಪೂರ್ಣ ವಿಶೇಷವಾಗಿ ಪುರುವಂತ ಸೇವೆಯೊಂದಿಗೆ ಮೆರವಣಿಗೆ ಮಾಡಿ ಅಲ್ಲಿಂದ ಅಮರೇಶ್ವರ ಕ್ಷೇತ್ರಕ್ಕೆ 2ನೇ ತಾರೀಕು ದಯಮಾಡಿಸಲಿದ್ದು, 2ನೇ ತಾರೀಕು ಮತ್ತೆ ಸಾಯಂಕಾಲ 4:30 ದ್ವಿತೀಯ ಉಚ್ಛಾಯವನ್ನು ಮುಗಿಸಿಕೊಂಡು ಗುರುಗುಂಡ ಸಂಸ್ಥಾನಕ್ಕೆ ಗುರುಗಳು, ಉತ್ಸವ ಮೂರ್ತಿ ಮತ್ತು ಅಮರೇಶ್ವರ ರಥಕ್ಕೆ ಏರುವಂತಹ ಕಳಸವನ್ನು ತೆಗೆದುಕೊಂಡು ಗುರುಗುಂಟ ಸಂಸ್ಥಾನಕ್ಕೆ ಭೇಟಿ ಇಟ್ಟು ಕೃಷ್ಣಾ ನದಿಯಲ್ಲಿ ಸಾಯಂಕಾಲ ಸಂಧ್ಯಾ ವಂದನೆ ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಕರ್ಣಪ್ರಸಾದವನ್ನು ಕೊಟ್ಟ ನಂತರ ಮತ್ತೆ ಸಂಸ್ಥಾನದ ಮಧ್ಯದಲ್ಲಿ ಅಮರೇಶ್ವರ ಕಟ್ಟೆಯ ಮೇಲೆ ಎಲ್ಲ ದೇವರು, ಉತ್ಸವ ಮೂರ್ತಿ ಮತ್ತು ಕಳಸವನ್ನು ಅಲ್ಲಿ ಸ್ಥಾಪಿಸಿ ಸಂಸ್ಥಾನಿಕರಿಂದ ವಿಶೇಷ ಪೂಜಾದಿಗಳನ್ನು ಮುಗಿಸಿಕೊಂಡು 3ನೇ ತಾರೀಕು ಬೆಳಗ್ಗೆ ಪುನಃ ಅಮರೇಶ್ವರ ಕ್ಷೇತ್ರಕ್ಕೆ ಬಂದು ಬೆಳಗ್ಗೆ 9 ಗಂಟೆಗೆ ತೃತೀಯ ಉತ್ಸವವನ್ನು ಮುಗಿಸಿಕೊಂಡು ಮಧ್ಯಾಹ್ನ 2 ಗಂಟೆಗೆ ಕಳಸಾರೋಹಣ. ತದಾದ ನಂತರ ಈ ಸಲ ಸ್ವಲ್ಪ ಗ್ರಹಣ ಇರೋದ್ರ ಸಲುವಾಗಿ ಸಾಯಂಕಾಲ 6:30 ಏರಿದ ರಥೋತ್ಸವವನ್ನು ಗ್ರಹಣಾನಂತರ ಅಂದರೆ 7:30 ಮಹಾರಥೋತ್ಸವ ಜರುಗಲಿದ್ದು, ಹಾಗೂ ಗುರುವಾರ ದಿನ ತೃತೀಯ ಅಂದರೆ ಕಡುಬಿನ ಕಾಳಗ ದಿನ ಸಾಯಂಕಾಲ ಗುರುಗುಂಟ ಸಂಸ್ಥಾನಿಕರು, ಗುರುಗಳು ಹೂವಿನ ಚೆಂಡು ಆಡುವುದರ ಜೊತೆಗೆ ಅವತ್ತಿನ ದಿನ ಸಣ್ಣ ಉಚ್ಛಾಯವನ್ನು ಕಾರ್ಯಕ್ರಮವಿದ್ದು, ತದನಂತರ 8ನೇ ತಾರೀಕು ರವಿವಾರ ಅಮರೇಶ್ವರನ ಕಳಸ ಇಳಿಸುವ ಕಾರ್ಯಕ್ರಮ ಮತ್ತು ಸಾಯಂಕಾಲ ಅಮರೇಶ್ವರನ ಸ್ವಸ್ಥಾನಕ್ಕೆ ಕರೆದುಕೊಂಡು ಬಂದು ಇಲ್ಲಿಗೆ ಜಾತ್ರಾ ಮಹೋತ್ಸವದ ಸಂಪೂರ್ಣ ಕಾರ್ಯಗಳ ಮುಕ್ತಾಯ ಆಗತಕ್ಕಂಥ ವರ್ಷಾಸನ ಪದ್ಧತಿಗಳು ಪ್ರತಿ ವರ್ಷ ನಮ್ಮ ದೇವಸ್ಥಾನದ ಅರ್ಚಕರು ಹಾಗೂ ಸಹಾಯಕ ಆಯುಕ್ತರು ಮತ್ತು ತಹಸೀಲ್ದಾರರು, ದೇವಸ್ಥಾನದ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಗುರುಗುಂಟ ಮತ್ತು ಗುಂತುಗಳ ಸಂಸ್ಥಾನಿಕರ ಒಂದು ಇದರಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡ್ಕೊಂತ ಬರುತ್ತಲಿದ್ದು, ಈ ಅಮರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಶ್ರೀಮಠದ ಪರವಾಗಿ, ಸಂಸ್ಥಾನಿಕರ ಪರವಾಗಿ ಹಾಗೂ ಅಮರೇಶ್ವರ ಅರ್ಚಕರ ಪರವಾಗಿ ಹಾಗೂ ದೇವಸ್ಥಾನದ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ತಮ್ಮೆಲ್ಲರಿಗೆ ಶುಭ ಆಶೀರ್ವಾದ ಜೊತೆಗೆ ಸ್ವಾಗತವನ್ನು ಕೋರುತ್ತಾ ಇದ್ದೀನಿ.